ಆ, ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ಸೆಷನಲ್ಲಿ ನಾವು ಭಾಳಷ್ಟು ಮಹತ್ವವಾದಂಥ ವಿಷಯವನ್ನು ಕುರಿತು ಅಧ್ಯಯನವನ್ನು ಮಾಡೋಣ. ನಾವು ಎಲ್ಲಕ್ಕಿಂತಲೂ ಮೊದಲೇ ನೋಡಬೇಕಾಗಿರ್ತಕ್ಕಂಥ ವಿಷಯ ಏನು ಅಂತಂದಾಗ, ಯಾವುದೇ ಒಂದು ಸಬ್ಜೆಕ್ಟ್ ಅಥವಾ ಯಾವುದೇ ಒಂದು ವಿಷಯವನ್ನು ಕುರಿತು ಅಧ್ಯಯನ ಮಾಡಬೇಕಾದಾಗ ನಾವು ಅದರ ಒಂದು ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡನ್ನು ನಾವು ನೋಡಿದಾಗ ತುಂಬ ಅನುಕೂಲ ಆಗುತ್ತೆ. ಆದರೆ ನಾನು ತುಂಬ ತಡವಾಗಿ ಈ ಒಂದು ವಿಷಯವನ್ನು ನಿಮ್ಮ ಎದುರುಗಡೆ ಚರ್ಚೆ ಮಾಡಬೇಕು ಅಂತ ಯೋಚನೆಯನ್ನು ಮಾಡಿದೆ. ಕಾರಣ ಏನು ಅಂತಂದಾಗ, ಈ ಕೌನ್ಸ್ಲಿಂಗ್ ಸೈಕಾಲಜಿ ಅಂತಕ್ಕಂಥದ್ದು ಭಾಳಷ್ಟು ಹಳೆಯದು ಮತ್ತು ಈ ಕೌನ್ಸ್ಲಿಂಗ್ ಸೈಕಾಲಜಿ ಅಂತಕ್ಕಂಥದ್ದು ಇಷ್ಟೊಂದು ಇವತ್ತು ಪ್ರಮುಖವಾದಂಥ ಒಂದು ಪಾತ್ರ ಈ ಸಮಾಜದಲ್ಲಿ ವಹಿಸ್ತಾ ಇದೆ ಅಂತದಕ್ಕೆ ಭಾಳಷ್ಟು ಜನರು ಒಂದು ಇದಕ್ಕೆ ಕಾಂಟ್ರಿಬ್ಯೂಟನ್ನು ಮಾಡಿದ್ದಾರೆ. ಆ ಕಾಂಟ್ರಿಬ್ಯೂಷನ್ನ ಫಲವಾಗಿ ಇವತ್ತು ನಾವು ಸಮಾಜದಲ್ಲಿ ಇದರ ಒಂದು ಮಹತ್ವವನ್ನು ಅರ್ಥಕೊಳ್ತಾ ಇದ್ದೀವಿ. ನಾವು ಹೇಗಿರಬೇಕು, ಯಾವ ರೀತಿಯಾಗಿರಬೇಕು, ಯಾವ ರೀತಿಯಾಗಿ ಆಲೋಚನಾ ಕ್ರಮವನ್ನು ಅಳವಡಿಸ್ಕೊಳ್ಬೇಕು, ಯಾವ ರೀತಿಯಾದಂಥ ಜೀವನ ಕ್ರಮವನ್ನು ಅಳವಡಿಸ್ಕೊಳ್ಬೇಕು ಅಂತ ನಾವು ಇವತ್ತೇನು ಮಾತಾಡ್ತಾ ಇದ್ದೀವಿ, ಇದು ಎಲ್ಲದರ ಹಿಂದೆ ಭಾಳಷ್ಟು ಪ್ರಮುಖವಾದ 3 ವ್ಯಕ್ತಿಗಳನ್ನು ನಾವೇನು ಮಾಡ್ತೀವಿ ಇಲ್ಲಿ ನೋಡ್ತೀವಿ. ಯಾಕಂದರೆ ಮನೋವಿಜ್ಞಾನವನ್ನು ತೆಗೆದುಕೊಂಡ್ರೆ ಇದು ಈ 18ನೇ ಶತಮಾನದಲ್ಲಿ ಒಂದು ಸ್ವಲ್ಪ ಪ್ರಮುಖ ಒಂದು ಮುಂಚೂಣಿಯಲ್ಲಿ ಬಂದು ಕಾರ್ಯವನ್ನು ನಿರ್ವಹಿಸ್ತಾ ಇರೋದನ್ನು ನೋಡ್ತೀವಿ. ಕಾರಣ, ಈ ಮನೋವಿಜ್ಞಾನ ಅನ್ನುವುದು ಒಂದು ಫಿಲಾಸಫಿಯ ಬ್ರ್ಯಾಂಚ್ ಆಗಿತ್ತು. ಅದರಿಂದ ಬೇರ್ಪಟ್ಟ ಈ ಮನೋವಿಜ್ಞಾನ ಇದು ಒಂದು ಬ್ರ್ಯಾಂಚ್ ಆಗಿ, ಇದರ ಒಂದು ಬ್ರ್ಯಾಂಚ್ ಆಗಿ ಯಾವುದು ಕೌನ್ಸ್ಲಿಂಗ್ ಸೈಕಾಲಜಿ. ಹೀಗಾಗಿ ಇಷ್ಟು ಇತಿಹಾಸಗಳನ್ನು ಇರ್ತಕ್ಕಂಥ ಒಂದು ಕೌನ್ಸ್ಲಿಂಗ್ ಒಂದು ಸೈಕಾಲಜಿ ಇವತ್ತು ಜಗತ್ತಿನಾದ್ಯಂತ ಮನೆ ಮಾತಾಗಿದೆ. ಯಾವುದೇ ಒಂದು ಸಣ್ಣ ಪುಟ್ಟ ನೋವುಗಳಾದಾಗ ನಾವು ಕೌನ್ಸಿಲರ್ಸನ್ನು ಭೇಟಿ ಆಗೋಣ ಅನ್ನುವ ಮಾತುಗಳು ನಾವು ಮನೆಯಲ್ಲಿ ಆಡೋದನ್ನು ಕೇಳ್ತಾ ಇದ್ದೀವಿ. ಇದಕ್ಕೆಲ್ಲದಕ್ಕೂ ಕಾರಣ ಏನು, ಯಾರು ಅವರು, ಹೇಗೆ ಇದರ ಒಂದು ಬೆಳವಣಿಗೆ ಆಯಿತು ಅನ್ನೋದನ್ನು ಒಂದೊಂದಾಗಿ ಇವತ್ತಿನ ಒಂದು ವಿಷಯದಲ್ಲಿ ನಾವು ಚರ್ಚೆಯನ್ನು ಮಾಡೋಣ. ಇಲ್ಲಿ ಇಂಪಾರ್ಟೆಂಟ್ ಪೀರಿಯಡ್ಸ್ ಹೇಗೆ ಡೆವಲಪ್ ಆಯಿತು ಈ ಕೌನ್ಸ್ಲಿಂಗ್ ಸೈಕಾಲಜಿ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಇವತ್ತು ಮಾತಾಡ್ತಾ ಹೋಗೋಣ. ಇದು ಮೊದಲನೇದಾಗಿ ಭಾಳಷ್ಟು ಪ್ರಮುಖ ಒಂದು ಸಮಾಜದ ಒಂದು ಸಮುದಾಯದ ಒಂದು ಮಧ್ಯದಲ್ಲಿ ಬಂದಿರತಕ್ಕಂಥದ್ದು ಎಲ್ಲಿ ಅಂತಂದಾಗ, ಯುನೈಟೆಡ್ ಸ್ಟೇಟಲ್ಲಿ ಇದರ ಒಂದು ಪ್ರಚಾರ ತುಂಬ ಚೆನ್ನಾಗಿ ನಡೀತು. ಆಲ್ಮೋಸ್ಟ್ ಆಲ್ ನಮ್ಮ ಇವತ್ತು ಭಾಳ ಫೇಮಸ್ ಮನೋವಿಜ್ಞಾನಿಗಳೇನಿದ್ದಾರೆ ಇವರೆಲ್ಲರೂ ಅಮೇರಿಕಾದಿಂದ ಬಂದಿರತಕ್ಕಂಥವ್ರು. ಇದಕ್ಕಿಂತ ಮುಂಚೆ ನಾವು ಭಾಳಷ್ಟು ಫೇಮಸ್ ಇರ್ತಕ್ಕಂಥ ಒಂದು ಸೈಕಾಲಜಿಸ್ಟ್ ಅಂತಂದಾಗ ಜರ್ಮನ್ನು, ಆಮೇಲೆ ರಷ್ಯಾ ನಂತರ ಏನಾಯಿತು, ಇವರೆಲ್ಲರೂ ಅಮೇರಿಕಾದಲ್ಲಿ ಬಂದು ನೆಲೆ ಊರಿ ಅಮೇರಿಕಾದಲ್ಲಿಯೇ ತಮ್ಮ ಸ್ಥಾನವನ್ನು ಬೆಳೆಸ್ಕೊಂಡು ಅವರು ಅಲ್ಲಿಂದಲೇ ಈ ಮನೋವಿಜ್ಞಾನದ ಒಂದು ಪ್ರಸಾರವನ್ನು ಪ್ರಾರಂಭಿಸೋದನ್ನು ನೋಡ್ತೀವಿ. ಈ ಬಿಫೋರ್ 1900 ಕೌನ್ಸ್ಲಿಂಗ್ ಅಂತಕ್ಕಂಥದ್ದು ಏನಾಯಿತು, ಭಾಳಷ್ಟು ಕಡಿಮೆ ಪ್ರಮಾಣದಲ್ಲಿ ಕೌನ್ಸ್ಲಿಂಗ್ ಅಂತಂದರೆ ಏನು ಅಂತ ಅನ್ನೋದನ್ನು ನೋಡಬೇಕಾದಾಗ ಕೇವಲ ಅದು ಒಂದು ಅಡ್ವೈಸ್ ಆಗಿ ಅಥವಾ ಒಂದು ಇನ್ಫಾರ್ಮೇಷನ್ ಆಗಿ ಬೆಳೀತಾ ಇತ್ತು. ಬಹುಶಃ ನಿಮಗೆ ಗೊತ್ತಿರ್ಬೋದು, ನಾವು ಇವತ್ತಿಗೂ ಭಾಳ 1900 ಬಿಟ್ಬಿಟ್ಟಿದ್ವಿ, 2021 ಈಗಲೂ ನಾವೇನು ಮಾಡ್ತೀವಿ ಅಂತಂದಾಗ ನಮ್ಮಲ್ಲಿ ಊರಲ್ಲಿ ಹೋದಾಗ ಯಾವುದೋ ಒಂದು ಡಿವೋರ್ಸ್ ಆಯಿತು ಅಥವಾ ಎಲ್ಲೋ ಗಲಾಟೆ ಆಯಿತು, ಯಾವುದೋ ಮನೆಯಲ್ಲಿ ಅಪ್ಪ ಅಮ್ಮನ ಮಧ್ಯೆ ಗಲಾಟೆ ಆಯಿತು, ಊರಲ್ಲಿ ಗಲಾಟೆ ಆಯಿತು ಅಂತಂದಾಗ ನಾವು ಇವತ್ತು ಪಂಚಾಯಿತಿಯನ್ನು ನಡೆಸ್ತೀವಿ, ಇಲ್ಲ ಹಿರಿಯರಿಂದ ಹೇಳಿಸ್ತಕ್ಕಂಥ ಮಾತುಗಳು ಯಾವುದು ಅಂತಂದಾಗ ಬುದ್ಧಿ ಮಾತುಗಳು ಹೇಗಿರುತ್ತೆ ಅಂತಂದಾಗ ಅವರಿಗೆ ಅಡ್ವೈಸ್ ಕೊಡುವ ಹಾಗೆ ಇರುತ್ತೆ. ಇದು ಹೀಗಲ್ಲ, ಹೀಗೆ ಮಾಡಬೇಕು, ಇದು ಹೀಗಲ್ಲ, ಹೀಗೆ ನೀವಿರಬೇಕು ಅಂದಾಗ ನಾವು ಹೀಗೆ ಆಗ್ತೀವಿ ಅನ್ನುವ ಒಂದು ರೀತಿಯಲ್ಲಿ ನಾವು ನೋಡ್ತೀವಿ. ಹಾಗೆಯೇ ಅಮೇರಿಕಾದಲ್ಲಿಯೂ ಅಂದು 1900ರಲ್ಲಿಯೂ ಸಹ ಏನಾಗಿತ್ತು ಅಂತಂದಾಗ ಕೌನ್ಸ್ಲಿಂಗ್ ಅಂತಕ್ಕಂಥದ್ದು ಕೇವಲ ಅಡ್ವೈಸ್ ಆಗಿತ್ತು ಅಥವಾ ಒಂದು ಮಾಹಿತಿಯನ್ನು ಕೊಡ್ತಕ್ಕಂಥದ್ದಾಗಿತ್ತು. ಆದರೆ ನಂತರ ಏನಾಯಿತು ಅಂತಂದಾಗ ಈ ಮಾನವೀಯ ಗುಣಗಳು ಮಧ್ಯದಲ್ಲಿ ಬಂದಾಗ ಅಲ್ಲಿ ಕೆಲವೊಂದಿಷ್ಟು ಏನಾಗ್ತಾ ಇತ್ತು ಅಂತಂದಾಗ
ಆ ಸಂದರ್ಭದಲ್ಲಿ 1815 to 1900 ಇದು ಒಂದು ರೀತಿಯಾದಂಥ ಇಂಡಸ್ಟ್ರಿಯಲ್ ರೆವಲ್ಯೂಷನ್ಸನ್ನು ನಾವು ಏನು ಮಾಡ್ತೀವಿ UK ಮತ್ತು US ಅಲ್ಲಿ ನೋಡ್ತೀವಿ. ಈ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತ ಸಂದರ್ಭದಲ್ಲಿ ಅಂದರೆ 1850 to 1900 ಏನಾಯಿತು ಅಂತಂದಾಗ ಆ ರೆವಲ್ಯೂಷನಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನಾವೇನು ಮಾಡ್ತೀವಿ ಕಾಣ್ತೀವಿ. ಕಾರಣ ಅಲ್ಲಿ ಮಾನಸಿಕ ಕುಗ್ಗುವಿಕೆಯನ್ನು ವ್ಯಕ್ತಿಗಳಲ್ಲಿ ಮತ್ತು ಸಮಾಜದಲ್ಲಿ ನೋಡ್ತೀವಿ. ಈ ರೀತಿಯಾದಂಥ ಸಂದರ್ಭದಲ್ಲಿ ಅಲ್ಲಿ ಈ ಮನೋವಿಜ್ಞಾನವನ್ನು ಬೆಳೀಲಿಕ್ಕೆ ಒಂದು ರೀತಿಯಾಗಿ ಸಹಾಯ ಆಯಿತು ಅಂತಂದರೆ ತಪ್ಪಾಗಲ್ಲ. ಅಂದರೆ ಈ ಮನೋವಿಜ್ಞಾನದ ಅಥವಾ ಆಪ್ತ ಸಮಾಲೋಚನಾ ಈ ಮನೋವಿಜ್ಞಾನ ಏನಿದೆಯೋ ಇದರ ಬೆಳವಣಿಗೆಗೆ ಈ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಒಂದು ಭಾಳ ಪ್ರಮುಖವಾದಂಥ ಪಾತ್ರ ವಹಿಸ್ತು ಅಂತಂದರೆ ತಪ್ಪಾಗಲಿಕ್ಕಿಲ್ಲ ಅಂತ ಅನಿಸುತ್ತೆ. ಇಲ್ಲಿ ಗ್ರ್ಯಾಜುವಲಿ ನಾವು ಮಾತಾಡಬೇಕಾದಾಗ ಈ ಕೌನ್ಸ್ಲಿಂಗ್ ಸೈಕಾಲಜಿ ಅಂತಕ್ಕಂಥದ್ದು ಮೂವರು ವ್ಯಕ್ತಿಗಳು ಒಬ್ಬ ಸಮಾಜಶಾಸ್ತ್ರಜ್ಞ, ಇನ್ನೊಬ್ಬ ಸಮಾಜ ಸೇವಕ, ಹಾಗೆ ಇನ್ನೊಬ್ಬ ವ್ಯಕ್ತಿ ಏನು ಅಂತಂದಾಗ ಸ್ಕೂಲ್ ಎಜುಕೇಷ್ನಲ್ ಕೌನ್ಸ್ಲರ್ ಅಥವಾ ಎಜುಕೇಷನಿಸ್ಟ್. ಈ ಮೂರು ವ್ಯಕ್ತಿಗಳು ಏನು ಮಾಡ್ತಾರೆ ಅಂತಂದಾಗ ಈ ಆಪ್ತ ಸಮಾಲೋಚನೆಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ಸಮಾಜದಲ್ಲಿ ಬರುವಂತೆ ಮಾಡ್ತಾರೆ. ಕಾರಣ ಏನು ಅಂತನ್ನುವುದನ್ನು ನಾವು ಏನಾದರೂ ಇದನ್ನು ನೋಡಿದ್ದೇ ಆದರೆ ಇಂಡಸ್ಟ್ರಿಯಲ್ ರೆವಲ್ಯೂಷನಲ್ಲಿ ಸಮಯದಲ್ಲಿ ಏನಾಗಿತ್ತು, ಭಾಳಷ್ಟು ಜನರು ಮಾನಸಿಕ ಆಘಾತಕ್ಕೆ ಒಳಗಾಗಿದ್ದರು. ಭಾಳಷ್ಟು ಜನ ಇಮಿಗ್ರೆಂಟ್ಸ್ ಆಗಿ ಅಲ್ಲಿಂದ ಬೇರೆ ಕಡೆಯಿಂದ ಇಲ್ಲಿಗೆ ಬಂದು ಇಲ್ಲಿಂದ ಬೇರೆ ಕಡೆ ಹೋಗುವುದನ್ನು ಏನಾಗ್ತಾ ಇತ್ತು ಅಂತ ನಡೀತಾ ಇತ್ತು. ಸಾಕಷ್ಟು ಜನ ಆ ಒಂದು ಚಳುವಳಿಯಲ್ಲಿ ಆ ಒಂದು ಮೂಮೆಂಟಲ್ಲಿ ತಮ್ಮ ಮನೆಯವರನ್ನು ಕಳೆದುಕೊಂಡಿದ್ದು, ಕೆಲಸಗಳನ್ನು ಕಳೆದುಕೊಂಡಿದ್ದು, ಈ ರೀತಿಯಾದಂಥ ಘಟನೆಗಳಿಂದ ಮಾನಸಿಕವಾಗಿ ಭಾಳಷ್ಟು ಕುಗ್ಗಿರುವುದನ್ನು ನಾವು ನೋಡ್ತೀವಿ. ಹೀಗೆ ಮಾನಸಿಕ ಕುಗ್ಗುವಿಕೆಯಿಂದ ಒಂದು ಹೊಸ ರೀತಿಯಾದಂಥ ಹೊಸ ವಿಷಯವಾಗಿರ್ತಕ್ಕಂಥ ಈ ಕೌನ್ಸ್ಲಿಂಗನ್ನು ತರುವಲ್ಲಿ ಸಹಾಯವಾಯಿತು. ಇವರ ಎಲ್ಲರಿಗೂ ಮತ್ತೆ ಸಂತೋಷ ಮರುಕಳಿಸುವಂತೆ ಆಗಬೇಕಾಗಿತ್ತು, ಮತ್ತೆ ಸಂತೋಷದಿಂದ ಇರುವಂತೆ ಆಗಬೇಕಾಗಿತ್ತು. ಅಲ್ಲಿ ಎಲ್ಲ ಇಂಡಸ್ಟ್ರಿಯಲ್ ರೆವಲ್ಯೂಷನ್ನಿಂದ ಹಾಳಾಗಿ ಹೋಗಿರ್ತಕ್ಕಂಥ ಎನ್ವೈರನ್ಮೆಂಟ್ ಆಗಿರ್ಬೋದು ಅಥವಾ ಒಂದು ಇದು ಟೋಟಲ್ ಜಿಯೋಗ್ರಫಿಕಲ್ ಏರಿಯಾ ಆಗಿರ್ಬೋದು, ಅದನ್ನು ಮತ್ತೆ ವಾಪಸ್ ಸಹಜ ಸ್ಥಿತಿಗೆ ತರುವಂಥದ್ದಾಗಿರ್ಬೋದು, ಸ್ವಚ್ಛತೆಯನ್ನು ಕಾಪಾಡುವಲ್ಲಿ ಆಗಿರುವಲ್ಲಿ ಇವೆಲ್ಲ ರೀತಿಯಿಂದ ಏನಾಗುತ್ತೆ ಅಂತಂದಾಗ ಹದಗೆಟ್ಟು ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಮೊದಲನೇದಾಗಿ ಫ್ರ್ಯಾಂಕ್ ಪ್ಯಾರ್ಸನ್ ಅಂತಕ್ಕಂಥ ವ್ಯಕ್ತಿ. ಈ ಫ್ರ್ಯಾಂಕ್ ಪಾರ್ಸನ್ ಅಂತಕ್ಕಂಥ ವ್ಯಕ್ತಿ ಏನು ಮಾಡ್ತಾರೆ ಅಂತಂದಾಗ ತನ್ನದೇ ಆದಂಥ ಕೆಲವೊಂದು ಐಡಿಯಾಲಜಿಗಳನ್ನು ಇಟ್ಕೊಂಡು ಈ ಅಮೇರಿಕನ್ ಸೊಸೈಟಿ ಏನಿದೆಯಲ್ಲ ಒಂದು ಮಾರಲಿ ಬೆಳವಣಿಗೆ ಆಗಬೇಕು, ಅದರ ಜೊತೆಗೆ ತಮ್ಮ ರೈಟ್ಸ್ಗಳನ್ನು ಯೂಸ್ ಮಾಡ್ಕೋಬೇಕು, ಆಮೇಲೆ ಇಂಟರ್ಪರ್ಸ್ನಲ್ ರಿಲೇಷನ್ಶಿಪ್ ಡೆವಲಪ್ ಆಗಬೇಕು. ಇಲ್ಲಿ ದುಡ್ಡು ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಅಲ್ಲ, ಅದರ ಜೊತೆಗೆ ಮಾನವೀಯ ಗುಣಗಳು ಭಾಳಷ್ಟು ಪ್ರಮುಖವಾಗಿ ನಮಗೆ ಬೇಕು ಅಂತನ್ನುವುದನ್ನು ಮನಗಟ್ಟುವಂತೆ ಮಾಡ್ತಾನೆ. ನಂತರ ಯಾರು ಫ್ರ್ಯಾಂಕ್ ಪ್ಯಾರ್ಸನ್ ಆದಮೇಲೆ ಜೆಸ್ಸೆ ಬಿ ಡ್ಯಾವಿಸ್ ಅಂತಕ್ಕಂಥವರು, ಆಮೇಲೆ ಕಿಲ್ಫರ್ಡ್ ಅಂತಕ್ಕಂಥ ಒಬ್ಬ ವ್ಯಕ್ತಿ, ಇವರು ಮೂವರು ಸಾಕಷ್ಟು ಒಂದು ಶ್ರಮವನ್ನು ಇಲ್ಲಿ ಹಾಕಿರುವುದು ನೋಡ್ತೀವಿ. ಈ ಬಹುಶಃ ಆಪ್ತ ಸಮಾಲೋಚನೆ ಅಥವಾ ಕೌನ್ಸ್ಲಿಂಗ್ ಸೈಕಾಲಜಿ ಅಂತಕ್ಕಂಥ ಪದ ಇವತ್ತು ನಾವು ಏನು ಬಳಸ್ತಾ ಇದ್ದೀವಿ ಅಂತಂದರೆ ಈ ಮೂರು ವ್ಯಕ್ತಿಗಳ ಕೊಡುಗೆ. ಹೀಗಾಗಿ ಅವರ ಸ್ವಲ್ಪ ಕಾರ್ಯದ ಬಗ್ಗೆನೂ ನಾವೇನು ಮಾಡೋಣ ಅಂತಂದಾಗ ಇಲ್ಲಿ ನೋಡೋಣ. ಯಾರು ಈ ಫ್ರ್ಯಾಂಕ್ ಪ್ಯಾರ್ಸನ್ ಅಂತಕ್ಕಂಥವ್ರು ಅಂತ ನಾವೇನಾದರೂ ನೋಡಿದ್ದೇ ಆದರೆ, ಫ್ರ್ಯಾಂಕ್ ಪ್ಯಾರ್ಸನ್ ಅಂತಕ್ಕಂಥವರು November 14, 1854 ಏನಾಗುತ್ತೆ US ಅಲ್ಲಿ ಇವರ ಜನನ ಆಗುತ್ತೆ. ನಂತರ ಸಹಜವಾದಂಥ ಓದು ಎಲ್ಲವೂ ಮುಗಿದ ನಂತರ ಇವರೊಬ್ಬ ಪ್ರೊಫೆಸರ್ ಆಗಿ ಏನು ಮಾಡ್ತಾರೆ ಅಂತಂದಾಗ ಹೊರಬರ್ತಾರೆ. ಯಾವ ಪ್ರೊಫೆಸರ್ ಅಂತಂದಾಗ ಒಬ್ಬ ಲಾ ಪ್ರೊಫೆಸರ್ ಆಗಿ ಇವರು ಹೊರಗಡೆ ಬರ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಇಲ್ಲಿ ನಡೀತಕ್ಕಂಥ ಕಾರ್ಯಗಳನ್ನು 1850 ನಡೀತಕ್ಕಂಥ 19th century ನಡೀತಕ್ಕಂಥ ಕೆಲವೊಂದು ಕಾರ್ಯಗಳಿಂದ ಏನಾಗುತ್ತೆ, ಸಮಾಜದಲ್ಲಿ ಭಾಳಷ್ಟು ಅಲ್ಲೋಲ ಕಲ್ಲೋಲ ಆಗಿರೋದನ್ನು ಕಂಡು ಅವರೇನು ಮಾಡ್ತಾರೆ ಅಂತಂದಾಗ ಕೆಲವೊಂದು ಸೊಸೈಟಿಯಲ್ಲಿ ಡಿಸಿಪ್ಲಿನ್ಸನ್ನು ತರಬೇಕು,
ಅನ್ನುವ ಉದ್ದೇಶ ಇಟ್ಕೊಂಡು, ಆಮೇಲೆ ಅಲ್ಲಿರ್ತಕ್ಕಂಥ ಮಕ್ಕಳಿಗೆ ಒಂದು ಎಜುಕೇಷನನ್ನು ಕೊಡಬೇಕು ಅನ್ನುವ ಉದ್ದೇಶಕ್ಕೋಸ್ಕರ ಅವರು ಪ್ರೊಫೆಸರ್ ಆಗಿರ್ತಕ್ಕಂಥ ವ್ಯಕ್ತಿ ಸೋಷಲ್ ವರ್ಕಲ್ಲಿ ಇನ್ವಾಲ್ವ್ ಆಗಿ ಒಬ್ಬ ಸೋಷಲ್ ರಿಫಾರ್ಮರ್ ಆಗಿ ಬೆಳವಣಿಗೆಯನ್ನು ಹೊಂದ್ತಾರೆ. ಹೀಗೆ ಹಿ ವಾಸ್ ಟ್ರೈನ್ಡ್ ಇನ್ ಮಲ್ಟಿಪಲ್ ಡಿಸಿಪ್ಲಿನ್ಸ್ ಲೈಕ್ ಲಾಯರ್ ಆಗಿ, ಇಂಜಿನಿಯರ್ ಆಗಿ, ಕಾಲೇಜ್ ಟೀಚರ್ ಆಗಿ, ಸೋಷಲ್ ವರ್ಕರ್ ಆಗಿ, ಈ ರೀತಿಯಾಗಿ ಏನು ಮಾಡ್ತಾರೆ, ಸೊಸೈಟಿಯಲ್ಲಿ ಬೆಳವಣಿಗೆಯನ್ನು ಕಾಣ್ತಾ ಹೋಗ್ತಾರೆ. ಮುಂದೆ ಎಲ್ಲಿವರೆಗೂ ಬರ್ತಾರೆ ಅಂತಂದಾಗ ಹಿ ವಾಸ್ ಅ ಫಾದರ್ ಆಫ್ ವೊಕೇಶ್ನಲ್ ಮೂಮೆಂಟ್, ಹಿ ವಾಸ್ ದ ಫೌಂಡರ್ ಆಫ್ ವೊಕೇಶ್ನಲ್ ಮೂಮೆಂಟ್. ಅಂದರೆ ಅಲ್ಲಿರ್ತಕ್ಕಂಥ ಮಕ್ಕಳಿಗೆ ಎಜುಕೇಷನನ್ನು ಕೊಡುವುದರ ಜೊತೆಗೆ ಕರಿಯರನ್ನು ಯಾವ ರೀತಿಯಾಗಿ ಸೆಲೆಕ್ಟ್ ಮಾಡಿಕೊಳ್ಬೇಕು ಅನ್ನುವುದನ್ನು ಅವರಿಗೆ ಹೇಳಿಕೊಟ್ಟು ಒಬ್ಬ ಒಳ್ಳೆಯ ಸಮಾಜದಲ್ಲಿ ಮಕ್ಕಳು ಜೀವನವನ್ನು ಹೇಗೆ ಮಾಡಬೇಕು ಅನ್ನುವುದನ್ನು ಹೇಳಿಕೊಡುವ ಮಟ್ಟಿಗೆ ಬರ್ತಾನೆ. ಪ್ರೊಫೆಸರ್ ಆಗಿ ಬಹುಶಃ ಇವತ್ತು ನಾವೆಲ್ಲರೂ ಪ್ರೊಫೆಸರ್ ಆಗಿ ಆರಾಮ್ ನಮಗೆ ಬರ್ತಕ್ಕಂಥ ಸಂಬಳವನ್ನು ತಗೊಂಡು ಎಂಜಾಯ್ ಮಾಡ್ಕೊತ ಹೆಂಡತಿ ಮಕ್ಕಳು ನಾವು ನಮ್ಮ ಸಂಸಾರ ಅಂಥೇಳಿ ನಾವಿರ್ತೀವಿ. ಆದರೆ ಅವರು ಅದೆಲ್ಲವನ್ನು ಬಿಟ್ಟು ಒಬ್ಬ ಸೊಸೈಟಿಯಲ್ಲಿ ಬಂದು ಸಹಜವಾದಂಥ ಸೋಷಲ್ ವರ್ಕರ್ ಆಗಿ ಮತ್ತೆ ಸೊಸೈಟಿಯಿಂದಲೇ ತಮ್ಮ ಜೀವನವನ್ನು ಸ್ಟಾರ್ಟ್ ಮಾಡಿ ಯಾವುದೋ ಒಂದು ಸ್ಕೂಲಲ್ಲಿ ಒಬ್ಬ ಟೀಚರ್ ಆಗಿ, ಆ ಟೀಚರ್ ಆಗುವುದರ ಜೊತೆಗೆ ಆ ಮಕ್ಕಳಿಗೆ ಗೈಡೆನ್ಸನ್ನು ಕೊಡುವುದರ ಮುಖಾಂತರ, ಆಮೇಲೆ ಕರಿಯರ್ ಹೇಗೆ ನಾವು ಡೆವಲಪ್ ಮಾಡ್ಕೊಳ್ಬೇಕು ಅನ್ನುವುದನ್ನು ಏನು ಮಾಡ್ತಾರೆ ಅಂತಂದಾಗ ಈ ವ್ಯಕ್ತಿ ತಮ್ಮ ಒಂದು ಟೋಟಲ್ ಜೀವನವನ್ನು ಇದಕ್ಕೆ ಮುಡುಪಾಗಿ ಇಟ್ಕೊಳ್ತಾರೆ. ಹೀಗಾಗಿ ಬೋಸ್ಟನ್ ಯೂನಿವರ್ಸಿಟಿ ಸ್ಕೂಲ್ ಆಫ್ ಲಾ ಅಂತಕ್ಕಂಥ ಒಂದು ವಿಶ್ವವಿದ್ಯಾಲಯ ಏನಿತ್ತು, ಆ ಲಾ ಸ್ಕೂಲಿಂದ ಏನು ಮಾಡ್ತಾರೆ, ಹೊರಗಡೆ ಬಂದು ಒಬ್ಬ ಸಮಾಜ ಸೇವಕನಾಗಿ ಕಾರ್ಯವನ್ನು ಪ್ರಾರಂಭಿಸಿ 1908 ಒಂದು ಒಳ್ಳೆಯ ಮೇಜರ್ ಸ್ಟೆಪ್ಸನ್ನು ಇವರು ತಗೊಳ್ತಾರೆ. ಒಂದು ಇನ್ಸ್ಟಿಟ್ಯೂಷನನ್ನು ಏನು ಮಾಡ್ತಾರೆ ಅಂತಂದಾಗ ಪ್ರಾರಂಭಿಸ್ತಾರೆ. ಅದೇ ಯಾವುದು ಅಂತಂದಾಗ ವೊಕೇಶ್ನಲ್ ಗೈಡೆನ್ಸ್ ಅಂತಕ್ಕಂಥದ್ದು, ಬೋಸ್ಟನ್ ವೊಕೇಶ್ನಲ್ ಬ್ಯೂರೋ ಅಂತಕ್ಕಂಥದ್ದು ಅವ್ರು ಏನು ಮಾಡ್ತಾರೆ 1908 ಪ್ರಾರಂಭ ಮಾಡಿ ಅಲ್ಲಿಂದಲೇ ಏನಾಗುತ್ತೆ ಉದ್ಯೋಗವನ್ನು ಸೃಷ್ಟಿ ಮಾಡಲು ಪ್ರಾರಂಭಿಸ್ತಾರೆ. ಹಾಗೆ ಅವರ ಉದ್ದೇಶ ಏನು, ಆ ಬೋಸ್ಟನ್ ಸ್ಕೂಲನ್ನು ಏನು ಸ್ಟಾರ್ಟ್ ಮಾಡಿದ್ರು, ವೊಕೇಶ್ನಲ್ ಸ್ಕೂಲನ್ನು ಏನು ಸ್ಟಾರ್ಟ್ ಮಾಡಿದ್ರು, ಅಲ್ಲಿ ಅವರ ಉದ್ದೇಶ ಏನಾಗುತ್ತೆ, ಅವರ ಐಡಿಯಾಲಜಿ ಏನಾಗಿರುತ್ತೆ, ಅದರ ಹಿನ್ನೆಲೆ ಅಂತಕ್ಕಂಥದ್ದನ್ನು ನಾವು ನೋಡಿದೆ. ಆದರೆ ಅವ್ರು ಹೇಳ್ತಾರೆ, ದ ಐಡಿಯಲ್ career choose should be based on matching personal traits such as abilities and personality with job characteristics such as wages, requirements, prospects, so forth. ನೋಡಿ, ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಕೆಲಸ ಮಾಡಬೇಕಾದಾಗ ಅವನ ಒಳಗಡೆ ಇರ್ತಕ್ಕಂಥ ಅಂದರೆ ವ್ಯಕ್ತಿತ್ವದ ಕೆಲವೊಂದು ಗುಣಗಳು ನಮ್ಮಲ್ಲಿ ಏನಿದೆಯೋ ಆ ವ್ಯಕ್ತಿತ್ವದ ಗುಣ ಮತ್ತು ಆ ಒಂದು ಕೆಲಸ ಏನಿದೆಯಲ್ಲ ಎರಡಕ್ಕೂ ಹೊಂದಾಣಿಕೆ ಆಗಬೇಕು. ನಮ್ಮ ವ್ಯಕ್ತಿತ್ವ ಆ ಕೆಲಸದ ಜೊತೆ ಹೊಂದಾಣಿಕೆ ಆದಾಗ ಕೆಲಸ ಆಗಲ್ಲ, ಒಂದು ಗೇಮ್ ಆಗ್ತಾ ಹೋಗುತ್ತೆ ಅನ್ನುವ ಒಂದು ಕಲ್ಪನೆಯನ್ನು ಇಟ್ಕೊಂಡು, ಮನೋವೈಜ್ಞಾನಿಕ ಕಲ್ಪನೆಯನ್ನು ಇಟ್ಕೊಂಡು ಅವರು ಈ ವೊಕೇಶ್ನಲ್ ಗೈಡೆನ್ಸ್ ಅಂತಕ್ಕಂಥ ವೊಕೇಶ್ನಲ್ ಸ್ಕೂಲನ್ನು ಅವ್ರು ಏನು ಮಾಡ್ತಾರೆ ಪ್ರಾರಂಭಿಸ್ತಾರೆ. ಕಾರಣ ನನ್ನ ಆ್ಯಟಿಟ್ಯೂಡ್ ಅದಕ್ಕೆ ಹೊಂದಾಣಿಕೆ ಆಗಬೇಕು, ನನ್ನ ಸೆಲ್ಫ್ ಅದಕ್ಕೆ ಅಡ್ಜಸ್ಟ್ ಆಗಬೇಕು, ನನ್ನ ಟ್ರೇಡ್ಸ್ ಅದಕ್ಕೆ ಅಡ್ಜಸ್ಟ್ ಆಗಬೇಕು. ಆವಾಗ ಕೆಲಸ ಭಾಳಷ್ಟು ಸಂತೋಷವನ್ನು ಕೊಡುತ್ತೆ ಅನ್ನುವ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು, ಒಂದು ಬೇಸನ್ನು ಇಟ್ಕೊಂಡು ಅವ್ರು ಏನು ಮಾಡ್ತಾರೆ ಅಂತಂದಾಗ ಈ ಬೋಸ್ಟನ್ ಸ್ಕೂಲ್ ಅಂತಕ್ಕಂಥದ್ದು ಸ್ಟಾರ್ಟ್ ಮಾಡ್ತಾರೆ. ಆ್ಯಕ್ಚುಲಿ ಇದು ತುಂಬ ವಂಡರ್ಫುಲ್ ಕಾನ್ಸೆಪ್ಟ್, ಭಾಳಷ್ಟು ಮೆಚ್ಚುವಂಥ ಒಂದು ಕಾನ್ಸೆಪ್ಟ್. ನಾವು ಯಾವುದಾದ್ರೂ ಕೆಲಸ ಸಿಕ್ಕರೆ ಸಾಕು, ಜೀವನದಲ್ಲಿ ಒಂದಿಷ್ಟು ದುಡ್ಡು ಬಂದರೆ ಸಾಕು ಅನ್ನುವ ಮಟ್ಟಿಗೆ ಜೀವನವನ್ನು ಇವತ್ತಿಗೂ ಇಂಡಿಯಾದಲ್ಲಿ ಮಾಡ್ತಾ ಇದ್ದೀವಿ. ಬಟ್ ನಾವು ಆ ಕೆಲಸ ಹೇಗೆ ಮಾಡ್ತೀವಿ ಅಂತಂದಾಗ ಭಾಳಷ್ಟು ಒತ್ತಾಯಪೂರ್ವಕವಾಗಿ ಆ ಕೆಲಸವನ್ನು ನಮ್ಮಿಂದ ತೆಗಿಬೇಕಾಗತ್ತೆ. ಇಂಥ ಒಂದು ಸನ್ನಿವೇಶ ಇವತ್ತಿಗೆ ಟುಡೇ ಇಟ್ ಸೆಲ್ಫ್. ಬಟ್ ಇನ್ ದ 1902 he was introduced this concept in the America. Now 2021, after 100 years, we are not improved. We are not adapted that concept. ಅಂದರೆ ಅವರ ಆಲೋಚನೆ ಬಹುಶಃ ಇದಕ್ಕೆ ದ ಫಾದರ್ ಆಫ್ ವೊಕೇಶ್ನಲ್ ಗೈಡೆನ್ಸ್ ಅಂತಕ್ಕಂಥದ್ದಕ್ಕೆ ಬಹುಶಃ ಭಾಳಷ್ಟು ಸೂಕ್ತ ಅಂತ ನಾವು ಇವತ್ತು ಅನ್ಬೋದು.
ಆ್ಯಂಡ್ ಯಾಕೆ ನಾವು ಹೇಳ್ತೀವಿ ಅಂತಂದಾಗ ಆ ಮೂಮೆಂಟ್ ತರೋದಿದೆಯಲ್ಲ, ಜನರಲ್ಲಿ ಪರಿಚಯ ಮಾಡಿಸೋದಿದೆಯಲ್ಲ, ದಟ್ ಈಸ್ ನಾಟ್ ಎ ಈಸಿ ಜಾಬ್. ಯಾವುದೇ ಒಂದು ಹೊಸ ವಿಷಯ, ಯಾವುದೇ ಒಂದು ಹೊಸ ಮೂಮೆಂಟನ್ನು ನಾವು ಪ್ರಾರಂಭಿಸಬೇಕಾದಾಗ, ಜನರ ಮನಸ್ಸಲ್ಲಿ ಅದನ್ನು ಇಳಿಸ್ಬೇಕಾದಾಗ ನಾವು ಭಾಳಷ್ಟು ಶ್ರಮವನ್ನು ವಹಿಸಬೇಕಾಗತ್ತೆ. ಹೀಗೆ ಇಷ್ಟೊಂದು ಶ್ರಮ ವಹಿಸಿ ಅವ್ರು ಏನು ಮಾಡ್ತಾರೆ ಅಂತಂದಾಗ, ಒಂದು ಆ ಸ್ಕೂಲನ್ನು, ಬೋಸ್ಟನ್ ಸ್ಕೂಲನ್ನು, ವೊಕೇಶ್ನಲ್ ಸ್ಕೂಲನ್ನು ಅವ್ರು ಏನು ಮಾಡ್ತಾರೆ, ಪ್ರಾರಂಭಿಸ್ತಾರೆ. ಅಲ್ಲಿಂದಲೇ ಏನಾಗುತ್ತೆ, ಇದು ಪ್ರಾರಂಭವಾಗುತ್ತೆ ಒಂದು ಕಾರ್ಯವನ್ನು. ನೆಕ್ಸ್ಟು ನಮಗೆ ಬರ್ತಕ್ಕಂಥವ್ರು ಯಾರು ಅಂತಂದಾಗ ಡೇವಿಸ್ ಅಂತಕ್ಕಂಥವ್ರು, ಜೆಸ್ಸೆ ಬಟ್ರಿಕ್ ಡೇವಿಸ್ ಅಂತಕ್ಕಂಥವ್ರು 1890 ಏನು ಮಾಡ್ತಾರೆ ಅಂತಂದಾಗ 71 ಇವರು ಹುಡ್ತಾರೆ. ಆ್ಯಕ್ಚುಲಿ ಇವರನ್ನು ನಾವು ಫಸ್ಟ್ ಕೌನ್ಸಿಲರ್ ಆಫ್ ಅಮೇರಿಕಾ ಅಂಥೇಳಿ ಕರಿತೀವಿ. ಅಮೇರಿಕನ್ ಫಸ್ಟ್ ಕೌನ್ಸಿಲರ್ ಯಾರು ಅಂತಂದಾಗ ಈ ಡೇವಿಸ್ ಅಂತಕ್ಕಂಥವ್ರು. ಇವರು ಒಂದು ಅಮೇರಿಕನ್ ಸ್ಕೂಲನ್ನ ತಗೊಂಡು ಆ ಸ್ಕೂಲಲ್ಲಿ ಏನು ಮಾಡ್ತಾರೆ ಅಂತಂದಾಗ ಒಂದು ಗೈಡೆನ್ಸ್ ಪ್ರೋಗ್ರಾಮ್ಸನ್ನು ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿಂದ ಸ್ಟಾರ್ಟ್ ಆಗಿ ಅಮೇರಿಕನ್ ಸ್ಕೂಲ್ಸ್ ವಿಚ್ ಲೇಟರ್ ಇವಾಲ್ವ್ಡ್ ಇನ್ ಟು ದ ಕಾಂಪ್ರಿಹೆನ್ಸಿವ್ ಸ್ಕೂಲ್ ಕೌನ್ಸಿಲಿಂಗ್ ಪ್ರೋಗ್ರಾಮ್ಸ್ ದಟ್ ಅಡ್ರೆಸ್ 3 ಬೇಸಿಕ್ ಏರಿಯಾಸ್, ನೇಮ್ಲಿ ಅಕಾಡೆಮಿಕ್ ಡೆವಲಪ್ಮೆಂಟ್, ಕರಿಯರ್ ಡೆವಲಪ್ಮೆಂಟ್ ಆ್ಯಂಡ್ ಪರ್ಸ್ನಲ್ ಆರ್ ದ ಸೋಷಿಯಲ್ ಡೆವಲಪ್ಮೆಂಟ್. ಈ ರೀತಿಯಾಗಿ 3 ರೀತಿಯಾಗಿ ಅದೇನಾಗುತ್ತೆ ಅಂತಂದಾಗ ಬೆಳವಣಿಗೆಗಳನ್ನು ಹೊಂದುತ್ತೆ. ಒಂದು ಚಿಕ್ಕ ಸ್ಕೂಲಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥ ಈ ಒಂದು ಕೋರ್ಸು ಇವರು ಯಾರು ಡೇವಿಸ್ ಅಂತಕ್ಕಂಥವ್ರು ಮುಂದೆ 3 ರೀತಿಯಾಗಿ ಬೆಳೆದು ಇಡೀ ಅಮೇರಿಕದ ತುಂಬ ಆ ಒಂದು ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ ಸ್ಕೂಲಲ್ಲಿ. ನಂತರ ಏನಾಗುತ್ತೆ ಅಂತಂದಾಗ ಇವತ್ತು ಇಡೀ ಜಗತ್ತನ್ನೇ ನಾವೇನು ಮಾಡ್ತಾ ಇದ್ದೀವಿ, ಅಳವಡಿಸಿಕೊಂಡಿರೋದನ್ನು ನೋಡ್ತೀವಿ. ಆಮೇಲೆ ಇನ್ನೊಬ್ಬ ಮಹಾನ್ ವ್ಯಕ್ತಿ, ಆಮೇಲೆ ಈ ವೊಕೇಶ್ನಲ್ ಗೈಡೆನ್ಸ್ ಅಂತಕ್ಕಂಥದ್ದು ಅಥವಾ ಕೌನ್ಸಿಲಿಂಗ್ ಸೈಕಾಲಜಿ ಅಂತಕ್ಕಂಥದ್ದು ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ಇನ್ನೊಬ್ಬ ವ್ಯಕ್ತಿ ಯಾರು ಅಂತಂದಾಗ ಕ್ಲಿಫರ್ಡ್ ಬೀರ್ಸ್ ಅಂತಕ್ಕಂಥ ವ್ಯಕ್ತಿ. ಕ್ಲಿಫರ್ಡ್ ಬೀರ್ಸ್ ಇವರು ಮಾರ್ಚ್ 30, 1876 ಇವರು ಒಂದು ಅಮೇರಿಕದಲ್ಲಿ ಜನನ ಆಗುತ್ತೆ. ಇವರು ಫಾರ್ಮರ್ ಏಲೇನ್ಸ್ ಯೂನಿವರ್ಸಿಟಿಗೆ ಒಬ್ಬ ಸ್ಟೂಡೆಂಟ್ ಆಗಿರ್ತಾರೆ. ಇವನೇ ಸ್ವತಃ ಒಬ್ಬ ವ್ಯಕ್ತಿ ಏನು ಅಂತಂದಾಗ ಭಾಳಷ್ಟು ಡಿಪ್ರೆಷನ್ ಮತ್ತು ಪ್ಯಾರನೋಯ ಅಂತಕ್ಕಂಥ ಒಂದು ರೋಗನಿಂದ ನರಳ್ತಾ ಇರ್ತಾನೆ. ತನ್ನ ಜೀವನದಲ್ಲಿ ನರಳಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಕೆಲವೊಂದು ಸನ್ನಿವೇಶದಲ್ಲಿ ನಾನು ಸುಸೈಡ್ ಮಾಡ್ಕೊಳ್ಬೇಕು ಅಂತೇಳಿ ಸುಸೈಡ್ಗೆ ಅಟೆಂಪ್ಟ್ ಮಾಡ್ಕೊಂಡಿರ್ತಕ್ಕಂಥ ಈ ಕ್ಲಿಫರ್ಡ್ ಬೀರ್ಸ್ ಮುಂದೆ ಎಲ್ಲಿವರೆಗೂ ಬೆಳೀತಾರೆ ಇವರು ಅಂತಂದಾಗ, ಈ ಮಟ್ಟಿಗೆ ಬಂದಿರತಕ್ಕಂಥ ವ್ಯಕ್ತಿ ಎಲ್ಲಿವರೆಗೂ ಬೆಳೀತಾರೆ ಅಂತಂದಾಗ ಅಮೇರಿಕನ್ ಮೆಂಟಲ್ ಹೈಜಿನ್ ಅಂತಕ್ಕಂಥ ಒಂದು ಸೊಸೈಟಿಯನ್ನು, ಒಂದು ಮೂಮೆಂಟನ್ನು ಸ್ಟಾರ್ಟ್ ಮಾಡಿ ಆ ಮೂಮೆಂಟಿನ ಫೌಂಡರ್ ಮೆಂಬರ್ ಆಗಿ, ಆಮೇಲೆ ಫೌಂಡರ್ ಆಫ್ ಮೆಂಟಲ್ ಹೈಜಿನ್ ಮೂಮೆಂಟ್ ಅಂಥೇಳಿ ಏನು ಮಾಡ್ತಾರೆ ಅಂತಂದರೆ ಅವರು ಗುರುತಿಸ್ಕೊಳ್ತಾರೆ. ಬಹುಶಃ ನನಗನ್ನಿಸುತ್ತೆ ಯಾವುದೇ ಒಂದು ಹೊಸ ಕಾನ್ಸೆಪ್ಟನ್ನು ಒಬ್ಬ ವ್ಯಕ್ತಿಯಲ್ಲಿ ಬೆಳವಣಿಗೆ ಆಗಬೇಕಾದಾಗ, ಆ ವ್ಯಕ್ತಿ ಸಮಾಜಕ್ಕೆ ಇಂಟ್ರೊಡ್ಯೂಸ್ ಮಾಡಬೇಕಾದಾಗ, ಅವನಲ್ಲಿ ಯಾವುದೋ ಒಂದು ಆಘಾತಕಾರ ಬದಲಾವಣೆ ಆಗಬೇಕಾದಾಗ ಆ ವ್ಯಕ್ತಿಯು ಆ ನೋವಿನಿಂದ ನರಳಿದಾಗ ಮಾತ್ರ, ಆ ನೋವಿನ ಅನುಭವವನ್ನು ಅನುಭವಿಸಿದಾಗ ಮಾತ್ರ ಏನಾಗುತ್ತೆ ಅಂತಂದಾಗ ಈ ರೀತಿಯಾದಂಥ ಮೂಮೆಂಟ್ಸ್ಗಳಾಗಿರ್ಬೋದು ಅಥವಾ ಈ ರೀತಿಯಾದಂಥ ಒಂದು ಬದಲಾವಣೆಗಳನ್ನು ಆಗಿರುವುದನ್ನು ನಾವೇನು ಮಾಡ್ತೀವಿ ಅಂತಂದಾಗ ಕಾಣಿಸ್ತೀವಿ. ಬಹುಶಃ ಆ ನೋವುಗಳೇ ಮನುಷ್ಯನ ಬದಲಾವಣೆಗೆ ಮತ್ತು ಸಮಾಜದ ಬದಲಾವಣೆಗೆ ಮೈಲುಗಲ್ಲಾಗಿ ಏನಾಗುತ್ತೆ ಅಂತಂದಾಗ ಕಾಣಿಸುತ್ತೆ ಅಂತ ಹೇಳುತ್ತೆ. ಈ ಒಂದು ಕಾರಣಕ್ಕಾಗಿ ಪ್ಯಾರನಾಯ್ಡಿಂದ ನರಳಿರ್ತಕ್ಕಂಥ ವ್ಯಕ್ತಿ, ಡಿಪ್ರೆಷನ್ಗೆ ಒಳಗಾಗಿ ಸುಸೈಡಿಗೆ ಒಂದು ಅಟೆಂಪ್ಟ್ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಮುಂದೆ ತಾನೇ ಒಂದು ಮೆಂಟಲ್ ಹೈಜಿನಿಕ್ ಅಂತಕ್ಕಂಥ ಒಂದು ಸೊಸೈಟಿಯನ್ನು ಡೆವಲಪ್ ಮಾಡಿ ಆ ಸೊಸೈಟಿ ಮುಖಾಂತರ ಒಂದು ಹಾಸ್ಪಿಟ್ಲನ್ನು, ಒಂದು ಕ್ಲಿನಿಕನ್ನು ಅವನು ಏನು ಮಾಡ್ತಾನೆ, ಇನ್ಸಾನೆ ಅಂತಕ್ಕಂಥ ಒಂದು ಹೆಸರಿನಿಂದ ಏನು ಮಾಡ್ತಾನೆ ಅಂತಂದಾಗ ಕ್ಲಿನಿಕನ್ನು, ಒಂದು ಹಾಸ್ಪಿಟ್ಲನ್ನು ಅವರು ಪ್ರಾರಂಭಿಸ್ತಾರೆ. ಮುಂದೆ ಅವರು ಬರೆದಿರ್ತಕ್ಕಂಥ ಸಾಕಷ್ಟು ಬುಕ್ಗಳು, ಬಹುಶಃ ಇಲ್ಲಿ ನಾವು ಅದನ್ನು ನೋಡಿದಾಗ ಭಾಳ ಫೇಮಸ್ ಇರ್ತಕ್ಕಂಥ ಬುಕ್ ಏನು ಅಂತಂದಾಗ ದ ಹಾರ್ಟ್ ಆಫ್ ದಿ ರೇಲ್ ರೋಡ್ ಅಂತಕ್ಕಂಥ ಇವತ್ತಿಗೂ ತುಂಬ ಜಗತ್ ಪ್ರಸಿದ್ಧವಾಗಿರ್ತಕ್ಕಂಥ ಬುಕ್ಕು. ಆ ರೀತಿಯಾದಂಥ ಬುಕ್ಗಳನ್ನು, ಸುಮಾರು ಬುಕ್ಗಳು, ಒಂದಲ್ಲ ಒಂದು 6ರಿಂದ 7 ಬುಕ್ಗಳ ಒಂದು ಆಥರನ್ನು ಅವರು ಇದ್ದಾರೆ. 151 or 52 ಜರ್ನಲ್ಸಲ್ಲಿ ಮತ್ತು ಮ್ಯಾಗ್ಜಿನ್ಸಲ್ಲಿ ಅವರ ಒಂದು ಲೇಖನಗಳು ಬಂದಿರುವುದನ್ನು ನಾವೇನು ಮಾಡ್ತೀವಿ, ನೋಡ್ತೀವಿ. ಹೀಗೆ ಇವರು ಸಾಕಷ್ಟು ವೊಕೇಶ್ನಲ್ ಗೈಡೆನ್ಸ್ಗೆ ಮತ್ತು
ಕೌನ್ಸ್ಲಿಂಗ್ ಸೈಕಾಲಜಿಗೆ ಕೆಲಸಗಳನ್ನು ಮಾಡಿದ್ದಾರೆ. ಅದಲ್ಲದೆ ಹಿ ವಾಸ್ ದ ಅಡ್ವೊಕೇಟ್ ಫಾರ್ ಬೆಟರ್ ಮೆಂಟಲ್ ಹೆಲ್ತ್ ಫೆಸಿಲಿಟೇಟ್ಸ್ ಆ್ಯಂಡ್ ರಿಫಾರ್ಮ್ ಇನ್ ದ ಟ್ರೀಟ್ಮೆಂಟ್ ಆಫ್ ದ ಮೆಂಟಲಿ ಇಲ್ by making friends with the soliciting funds from the influential people of his day such as the Fords and the Rockefellers. ಈ ರೀತಿಯಾದಂಥ ಕೆಲವೊಂದು ಇನ್ಸ್ಟಿಟ್ಯೂಷನ್ಗಳಿಂದ ಸಾಕಷ್ಟು ಫಂಡಿಂಗ್ಸ್ಗಳನ್ನು ಇವತ್ತಿನೂ ಫೋರ್ಡ್ ಇವತ್ತು ಕೊಡ್ತಾ ಇದೆ ಹೈಯರ್ ಎಜುಕೇಷನ್ಗೋಸ್ಕರ. ಇವತ್ತಿಗೂ ಫೋರ್ಡ್ ಅಂತಕ್ಕಂಥ ಒಂದು ಇನ್ಸ್ಟಿಟ್ಯೂಟ್ ಏನಿದೆಯೋ ಅದು ಇವತ್ತಿಗೂ ನಮಗೆ ಏನು ಮಾಡ್ತಾ ಇದೆಯಾ, ಫೆಲೋಶಿಪ್ಪನ್ನು ಕೊಟ್ಟು ಹೈಯರ್ ಎಜುಕೇಷನ್ಸ್ ಎಲ್ಲ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಮಾಡಲಿಕ್ಕೆ ಅವಕಾಶಗಳನ್ನು ಕಳಿಸ್ತಾ ಇದೆ. ಹೀಗೆ ಅಂಥ ಸಂದರ್ಭದಲ್ಲಿ ಈ ಬೀರ್ ಅಂತಕ್ಕಂಥ ವ್ಯಕ್ತಿ ಏನು ಮಾಡಿದರು ಅಂತಂದಾಗ ಸಹಾಯವನ್ನು ತೆಗೆದುಕೊಂಡು ಅವರು ಸೊಸೈಟಿಗೆ ಒಂದು ಸಹಾಯ ಮಾಡುವಲ್ಲಿ ಭಾಳಷ್ಟು ಒಂದು ಶ್ರಮವನ್ನು ವಹಿಸಿರ್ತಕ್ಕಂಥದ್ದನ್ನು ನೋಡ್ತೀವಿ. ಹೀಗೆ ಈ ಕೌನ್ಸ್ಲಿಂಗ್ ಅಂತಕ್ಕಂಥ ಪದ ಇವತ್ತು ನಾವೇನು ಕೇಳ್ತಾ ಇದ್ದೀವೋ, ಕೌನ್ಸ್ಲಿಂಗ್ ಆಪ್ತ ಸಮಾಲೋಚನೆ ಅಂತ ನಾವು ಇವತ್ತೇನು ಕೇಳ್ತಾ ಇದ್ದೀವೋ, ವೊಕೇಶ್ನಲ್ ಗೈಡೆನ್ಸ್ ಅಂತಕ್ಕಂಥದ್ದು ಏನು ಕೇಳ್ತಾ ಇದ್ದೀವೋ, ಈ ಮೂರು ವ್ಯಕ್ತಿಗಳ ಒಂದು ಕೊಡುಗೆಯಿಂದಾಗಿ ನಾವು ಇವತ್ತು ಜಗತ್ತಿನ ಮೂಲೆ ಮೂಲೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ. ಕಾರ್ಯನಿರ್ವಹಿಸಿದರ ಜೊತೆಗೆ ಈ ಕೌನ್ಸ್ಲಿಂಗ್ ಅಂತಕ್ಕಂಥದ್ದು ಪ್ರಾಪರಾಗಿ ನಾವೇನು ಮಾಡ್ತಾ ಇದ್ದೀವಿ, ಚಾನಲೈಸನ್ನು ಮಾಡ್ಕೊಳ್ತಾ ಇದ್ದೀವಿ. ಹೀಗೆ ಬಹುಶಃ ಇವತ್ತು ನಾವು ಮತ್ತು ನೀವು ಎಲ್ಲರೂ ಈ ಮೂರು ವ್ಯಕ್ತಿಗಳನ್ನು, ಡೇವಿಸ್ ಆಗಿರ್ಬೋದು, ಗಿಲ್ಫರ್ಡ್ ಆಗಿರ್ಬೋದು, ಬೀರೆ ಆಗಿರ್ಬೋದು ಅಥವಾ ಪ್ಯಾರ್ಸನ್, ಈ ವ್ಯಕ್ತಿಗಳನ್ನು ನಾವೇನು ಮಾಡ್ಕೋಬೇಕಾಗತ್ತೆ, ಇವತ್ತು ನಾವು ನೆನೆಸ್ಕೊಳ್ಬೇಕಾಗತ್ತೆ. ಕಾರಣ ಇವತ್ತು ನಾವು ಮತ್ತು ನೀವೆಲ್ಲರೂ ಈ ಕೌನ್ಸ್ಲಿಂಗ್ ಬಗ್ಗೆ ಮಾತಾಡ್ತೀವಿ, ಒತ್ತಡಕ್ಕೆ ಒಳಗಾದಾಗ ಕೌನ್ಸ್ಲಿಂಗ್ಗೆ ಒಳಗಾಗ್ತೀವಿ. ಹೀಗೆ ಸಹಜವಾದಂಥ ಸನ್ನಿವೇಶ ಕ್ರಿಯೇಟ್ ಮಾಡಿರ್ತಕ್ಕಂಥ ಈ ಮೂರು ವ್ಯಕ್ತಿಗಳಿಗೆ ನಮನವನ್ನು ಸಲ್ಲಿಸುತ್ತಾ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಹೊಸ ತರಗತಿಯೊಂದಿಗೆ ಹೊಸ ವಿಷಯದೊಂದಿಗೆ ನಾವು ಭೇಟಿಯಾಗೋಣ. ನಮಸ್ಕಾರ.